ಅದನ್ನ ರಿಜಿಸ್ಟರ್ ಮಾಡಿ ಅದಾದ ನಂತರ ಇದನ್ನ ನಾವು ಪ್ರಿಂಟಿಂಗ್ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಈ ಏನವ ಈಗ ನಾನು ಓದಿದ್ನಲ್ಲ ಎಲ್ಲ ಪದಾಧಿಕಾರಿಗಳು ಕುಂತು ಚರ್ಚೆ ಮಾಡಿ ಆಮೇಲೆ ನಾವು ಮಾಮೂಲಿ 3 ತಿಂಗಳು ಕಾನೂನುಬದ್ಧವಾಗಿ ಟೆಂಡರ್ ಕರೆದು ಪಾರದರ್ಶಕವಾಗಿ ಅದನ್ನ ನಾವು ಗುತ್ತಿಗೆ ನೀಡಿ ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಕೆಲಸ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಅದ್ರ ಜೊತೆಗೆ ಯಾಕಂದ್ರೆ ನಾವೀಗ ಏನು ಮಾಡ್ತೀವಿ ಅದನ್ನ ನಾವು ಮೂಡದಿಂದ ಮಾಡಬೇಕಾದ್ರೆ ಅದನ್ನ ನಮ್ಗೆ ಖಾತಾ ಮಾಡಬೇಕಾಗಿತ್ತು. ಊಟಗಳ್ಳಿ ನಗರಸಭೆಗೆ ನಾವು ಲೆಟರ್ ಕೊಟ್ಟು ಅಲ್ಲಿಂದ ಕೂಡ ನಾವು ಖಾತಾ ಆಗಿದೆ. ಯಾಕೆಂದ್ರೆ ಹಿಂದೆ ನನ್ನ ಜೊತೆನಲ್ಲೇ ಇದ್ದು ನನ್ನ ಜೊತೆನಲ್ಲೇ ಅಧಿಕಾರ ಅನುಭವಿಸಿ ನಾನು ನಿವೃತ್ತಿಯಾಗಿ ಮತ್ತೆ ಅವ್ರ ನಿವೃತ್ತಿ ಆದ ನಂತರ ಈಗ ಮೊನ್ನೆ 31/1/2025 ಇದೇ ಪ್ರೆಸ್ ಕ್ಲಬ್ನಲ್ಲಿ ಅವರು ಒಂದು ಇದನ್ನ ಪ್ರೆಸ್ ಮೀಟ್ ಮಾಡಿ ನನ್ನ ಮೇಲೆ ಅಲಿಗೇಷನ್ ಮಾಡಿದ್ದಾರೆ. ಆ ಅಲಿಗೇಷನ್ ಮಾಡಿರೋದು ತಪ್ಪು. ಅದನ್ನ ಸ್ಪಷ್ಟೀಕರಣ ಮಾಡಲಿಕ್ಕೆ ಈ ಒಂದು ಪತ್ರಿಕಾಗೋಷ್ಠಿ ನಾನು ಕರೆದಿದ್ದೀನಿ. ಏಕೆಂದ್ರೆ ನಾನು ಯಾವುದೇ ಮಾಡಬೇಕು ಎಲ್ಲ ಸಂಘ ಸಂಸ್ಥೆಯಲ್ಲಿ ನಾನು ಏಕಾಂಗಿಯಾಗಿ ನಾನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಂಘ ಸಂಸ್ಥೆಯಲ್ಲಿ ಎಲ್ಲರ ಒಂದು ಒಟ್ಟಾಗುತ್ತಾಯದಿಂದ ಅದನ್ನ ತೀರ್ಮಾನ ಮಾಡಿ ಅದನ್ನ ನಿರ್ಧಾರ ತರಬೇಕು. ಆ ಒಂದು ನಿಟ್ಟಿನಲ್ಲಿ ಈಗ ನಾವು ಖಾತಾ ಮಾಡಿಸಿದ್ದೀವಿ. ಖಾತಾ ಮಾಡಿದ್ಮೇಲೆ ಮೂರನೇ ಅಪ್ಲಿಕೇಶನ್ ಯಾಕೆಂದ್ರೆ ಖಾತಾ ಮಾಡಿಸ್ಬೇಕಂದ್ರೆ ನಾವೇನ್ ಮಾಡಿದ್ದೀವಿ ಅಂದ್ರೆ ಇದರಲ್ಲಿ ಯಾವುದೇ ರೀತಿಯ ನ್ಯೂನ್ಯತೆ ಆಗಬಾರ್ದು ಅಂತೇಳಿ ನಾವು ಇಲಾಖೆ ಕೆಪಿಟಿಷನ್ ವತಿಯಿಂದನೇ ನಾವು ಅವ್ರಿಗೆ ಲೆಟರ್ ಕೊಡೋದು. ಅವರು ಏನ್ ಮಾಡ್ತಿದ್ರು ಅವ್ರಿಗೊಂದು ಲೆಟರ್ ಕೊಟ್ಟು ಅವರಿಂದ ಅದನ್ನು ಮೂವ್ ಮಾಡಿಸಿ ಅದಾದ್ಮೇಲೆ ಅವರು ಊಟಗಳಿಂದನೇ ಕೂಡ ಇದು ನಮ್ಮ ಮೂಡಾಗೆ ಇದನ್ನ ನಮ್ಮ ನಕ್ಷೆ ಮಂಜೂರು ಮಾಡಲಿಕ್ಕೆ ಅವ್ರು ಕೂಡ ನಾವು ಕಳಿಸಿರ್ತೀವಿ. ಅದೆಲ್ಲ ಕರೆಸ್ಪಾಂಡೆನ್ಸ್ ನಮ್ಮ ಹತ್ರ ಇದೆ. ಅದನ್ನೆಲ್ಲ ನಾವು ಮಾಡಿಸಿ ಆಮೇಲೆ ಅದೇನಾಗಿದೆ ಅದು ಅಲ್ಲಿ ನಿಮಗೆ ನಮಗೆಲ್ಲ ಗೊತ್ತು. ಆಮೇಲೆ ಹಿಂದೆ ಈ ಗೌರ್ಮೆಂಟ್ ಬರೋ ಮಧ್ಯೆ ಅಲ್ಲಿ ಅವರ ಕಮಿಷನ್ ಟಿಕೆಟ್ನಿಂದ ಸುಮಾರು ವರ್ಷಗಟ್ಟಲೆ ಅದು ಮೀಟಿಂಗ್ ಬಂದು ಪಾಸ್ ಆಗಬೇಕಾಗಿತ್ತು. ಅದು ಆಗದೇ ಅದು ಹಂಗೆ ಆಗಿ ಈಗ ಏನಾಗಿದೆ ಅಲ್ಲಿಂದ ಅವ್ರು ಏನು ಮಾಡಿದ್ರು ಬೆಂಗಳೂರು ಗೊತ್ತಾಗೋದು. ಯಾಕಂದ್ರೆ ನಮ್ಗೆ ಇಲ್ಲಿ ಮಾಡಲಿಕ್ಕೆ ಬರಲ್ಲ ಅಂತ ಬೆಂಗಳೂರು ಅವರ ಕಾರ್ಯಕಾರಕ್ಕೆ ಹಾಕ್ತಾರೆ. ಬೆಂಗಳೂರಿನಲ್ಲೂ ಕೂಡ ನಾನು ಇರೋ ತನಕ ಅದನ್ನು ಫಾಲೋ ಅಪ್ ಮಾಡಿದೆ. ನಾನು ಏಪ್ರಿಲ್ 2023 ನಿವೃತ್ತಿ ಆದಮೇಲೆ ನನ್ನ ಜೊತೆ ಇದ್ದಂಥ ಪ್ರಧಾನ ಕಾರ್ಯದರ್ಶಿ ಗುರುಲಿಂಗಯ್ಯ ಆಗ್ಬೋದು ಮತ್ತೆ ಅವನು ಆರ್ ಕುಮಾರ್ ಖಜಾಂಚಿ ಇವರು ಫಾಲೋ ಅಪ್ ಮಾಡಿ ಉಳಿದ ಏನಿದೆ ಆ ಪ್ರೋಸೆಸ್ನ ಮಾಡಬೇಕಾಗಿತ್ತು. ಅದು ಅವ್ರಿಗೆ ಆಕ್ಸಸ್. ಅವರು ಅದನ್ನು ಮಾಡ್ತಿರೋದ್ರಿಂದ ನಾನಿದ್ದೆ. ನಾನು ಬಂದು ಅವರು ಅಧಿಕಾರ ನಾನೇನೀಗ ನಿವೃತ್ತಿ ಆದ ತಕ್ಷಣ ನಮ್ಮ ಬೈಲಾ ಪ್ರಕಾರ ಮೋಹನ್ ಕುಮಾರ್ ಹಿರಿಯ ಉಪಾಧ್ಯಕ್ಷರು ಅಧಿಕಾರ ಹ್ಯಾಂಡ್ ಓವರ್ ಮಾಡಿದ್ರು. ಅವ್ರೇನು ಮಾಡಿದ್ರು ಯಾರಿದ್ರು ಅವರ ಪ್ರಭಾರ ಅಧ್ಯಕ್ಷರು ಅಂತೇಳಿ ಅವ್ರನ್ನ ಬ್ಯಾಂಕಿಗೆ ಅವರು ಕೂಡ ಒಂದು ನಾಮಿನೇಷನ್ ಕೊಟ್ಟು ಅದನ್ನ ತೀರ್ಮಾನ ಮಾಡಿ ಅದು ಅನುಮೋದನೆ ಮೇರೆಗೆ ಚೆಕ್ನ ಯಾರೇ ಒಬ್ಬ ವ್ಯಕ್ತಿ ಸೈನ್ ಮಾಡೋಕ್ಕಿಲ್ಲ. ಅದೇನಾಗಿತ್ತು ಅಂದ್ರೆ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ ಮತ್ತೆ ಖಜಾಂಚಿ 3 ಜನ ಚೆಕ್ ಸೈನ್ ಹಾಕಿ ಅದನ್ನ ಪ್ರೆಸೆಂಟ್ ಮಾಡುವಂತ ವ್ಯವಸ್ಥೆ ಇರುವಂತದ್ದು. ಈ ಒಂದು ನಿಟ್ಟಿನಲ್ಲಿ ನಾವು ಅದನ್ನ ಅದೇ ರೀತಿ ಮಾಡ್ಕೊಂಡಿರ್ತೀವಿ. ಅದಾದ್ಮೇಲೆ ನಾನಾದ್ಮೇಲೆ ಮೋಹನ್ ಕುಮಾರ್ ಪ್ರಭಾರ ಅಧ್ಯಕ್ಷರು ನಮ್ಮ ಬೈಲ ಪ್ರಕಾರ ಅವ್ರನ್ನ ಸೇರಿಸ್ಕೊಂಡಿದ್ರು 1 ವರ್ಷ ಅಂತಂದ್ರೆ ನಮ್ಮ 31/5/2024 ತನಕ ಜನರಲ್ ಸೆಕ್ರೆಟರಿ ಗುರುಲಿಂಗಯ್ಯ ಇರ್ತಾರೆ. ಅವ್ರೇನ್ ಮಾಡ್ಬೇಕಾಯ್ತು, ಅವ್ರಿಗೆ ಏನಾದ್ರು ಇರ್ತಾರೆ ಅವ್ರ ಅವಧಿಯಿಂದ ಮಾಡ್ಕೋಬೇಕು. ನಾನು ಬಂದ್ಮೇಲೆ ಅವರು ಮಾಡೋದು ನನ್ನ ತಪ್ಪಲ್ಲ, ಅವ್ರು ತಪ್ಪಲ್ಲ. ಅವ್ರೇನ್ ಮಾಡ್ತಾರೆ, ಅವ್ರ ಅಧಿಕಾರ ಆದ್ಮೇಲೆ ಈಗ ಕುಮಾರ್ ಅವರು 31/12/2023 ನಿವೃತ್ತಿ ಆಗ್ತಾರೆ. ಖಜಾಂಚಿ ಅವರು ಖಜಾಂಚಿ ನಿವೃತ್ತಿ ಆದಾಗ ನಮ್ಮ ಬೈಲಾ ಪ್ರಕಾರ ಏನ್ ಮಾಡ್ಬೇಕಾಯ್ತು, ಅವರು ಅಸಿಸ್ಟೆಂಟ್ ಜನರಲ್ಗೆ ಅಧಿಕಾರನ ಹಸ್ತಾಂತರ ಮಾಡಿ ಹೋಗ್ಬೇಕಾಗಿತ್ತು. ಅಧ್ಯಕ್ಷರ ಸಮಕ್ಷಮದಲ್ಲಿ ಹೇಳಿ ನೋಡಿ ನಾನು ಮಾಡ್ತಾ ಇದ್ದೀನಿ, ನೀವು ಅದೇನು ಮಾಡಿ ಏನು ಮಾಡಬೇಕಾಗಿತ್ತು. ಕುಮಾರ್ ಅವರು ಅದೇ ಅವರ ಅಸಿಸ್ಟೆಂಟ್ ಜನರಲ್ಗೆ ಅಧಿಕಾರ ಹಸ್ತಾಂತರ ಮಾಡಲಿಲ್ಲ. ಅದು ಬೈಲಾ ಉಲ್ಲಂಘನೆ ಮಾಡಿ ಹೋಗಿ, ಯಾಕೆಂದ್ರೆ ಉದ್ದೇಶ ಅವರು ಅಧಿಕಾರ ಎಂಜಾಯ್ ಮಾಡೋಲ್ಲ, ಈ ಸಂಘ ಹಾಳು ಮಾಡಬೇಕು ಅಂತೇಳಿ ದುರುದ್ದೇಶದಿಂದ ಕುಮಾರು ಅಲ್ಲಿ ಸಮಸ್ಯೆ ಕ್ರಿಯೇಟ್ ಮಾಡಿ ಅದು ಅವ್ರ ಅಧಿಕಾರನ ಹಸ್ತಾಂತರ ಮಾಡಿದ್ರೆ ಅದು ಯಾರು ಕೊಟ್ಟರು ಗೊತ್ತಿಲ್ಲ ನನಗೆ. ಅದಾದ್ಮೇಲೆ 31/5/2024 ಗುರುಲಿಂಗಯ್ಯನು ಕೂಡ ಪ್ರಧಾನ ಕಾರ್ಯದರ್ಶಿಗೆ ನಿವೃತ್ತಿ ಆಗ್ತಾರೆ. ನಿವೃತ್ತಿ ಆದಾಗ ಅವ್ರ ಜೊತೆಗಿದ್ದಂಥ ಅಧ್ಯಕ್ಷರು ಮೋಹನ್ ಕುಮಾರ್ ಅವ್ರನ್ನ ಕರೆದು ಈಗ ಎನ್ ಟಿ ಕರ್ಗಸನ್ನು ಕರೆದು ಇವರು ಅಧಿಕಾರ ಹಸ್ತಾಂತರ ಮಾಡಬೇಕಾಗಿತ್ತು. ಇದೇ ಗುರುಲಿಂಗಯ್ಯನ ನೀವು ಹೇಳಿ ನೋಡ್ರಿ, ಅವ್ರ ನಿವೃತ್ತಿ ಆಗ್ಬೇಕಂದ್ರೆ ನೀವು ಕಲ್ಯಾಣ ಸಂಸ್ಥೆ ಆಫೀಸಲ್ಲಿರಿ, ಅವ್ರು ಬಂದು ನಾವು ಸನ್ಮಾನ ಮಾಡಿ
ಈಗ ಮಸಿ ಬಳಿಗೋಸ್ಕರ ತೇಜೋವಳಿ ಮಾಡೋಕ್ಕೋಸ್ಕರ ಇವರು ಇದೇ ಆಕ್ಚುಲಿ ನಿಜವಾಗಿ ಹೇಳ್ಬೇಕು ಅಂದ್ರೆ ಬೈಲಾ ಉಲ್ಲಂಘನೆ ಮಾಡಿರೋದು ಆರ್ ಕುಮಾರ್ ಖಜಾಂಚಿ, ಜನರಲ್ ಸೆಕ್ರೆಟರಿ ಯಾರೋ ನಮ್ಮ ಕವಿ ಗುರುಲಿಂಗಯ್ಯ, ಮತ್ತೆ ಬೈಲಾ ಗೊತ್ತಿದ್ದು ಅಧಿಕಾರ ತಕ್ಕಂತಿದ್ದ ರಾಜ್ಕುಮಾರ್, ಅವನು ಕಂಪನಿ ಉಪಾಧ್ಯಕ್ಷ ತಗೋಬಾರ್ದಾಗಿತ್ತು. ಯಾಕಂದ್ರೆ ಇವತ್ತು ಕಲ್ಯಾಣ ಸಂಸ್ಥೆ ಈ ಸ್ಥಿತಿಗೆ ಬಂದು ಇಷ್ಟೆಲ್ಲ ಅಧ್ವಾನ ಆಗ್ಬೇಕು ಅಂತಂದ್ರೆ ಇವ್ರು ಮೂರೇ ಮೇಜರ್ ಕಾರಣ. ಪಾಪ ಇವ್ರೇನು ಅಮಾಯಕರು ಕರ್ಕೊಂಡು ಮಾಡ್ಸವ್ರೆ. ಆಮೇಲೆ ನಾನು ಕೇಳಿದೆ, ನನಗೆ ಗೊತ್ತಿಲ್ಲ ಕರೆದು ಜೊತೆ ಕೂತಿದೆ ಅಂತ ಹೇಳ್ಬಿಟ್ರು ಅವರು. ಅದರಿಂದ ಈಗ ನಮಗೆ ಈಗ ಏನೀಗ ಅಲಿಗೇಷನ್ ಮಾಡ್ತಾರೆ. ಈಗ ಇದು ಡಾಕ್ಟರ್ ಭೀಮರಾವ್ ಪ್ಯಾಲೇಸ್ ಅಲ್ಲಿ ಈಗ ಆಲ್ರೆಡಿ ಕಟ್ಟಿ ಸುಮಾರು 10 ವರ್ಷ ಆಗಿದೆ. ಸುಮಾರು ಕೋಟಿ ಗಟ್ಟಲೆ ಕಲ್ಯಾಣ ಸಂಸ್ಥೆಗೆ ಬಂದು ಬಂದಿದೆ. ಅದರಿಂದ ನಾವು ಮೈಸೂರಿನಲ್ಲೂ ಕೂಡ ಅದಕ್ಕೆ ಇನ್ವೆಸ್ಟ್ ಮಾಡ್ಕೊಂಡು ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದೀವಿ. ಅಂತ ಇದರಲ್ಲಿ ನಮ್ಮ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲರೂ ಖುಷಿ ಇದ್ದಾರೆ. ಮೈಸೂರಿನಲ್ಲಿ ಕಟ್ಟೋದು ಎಲ್ಲರೂ ಒಕ್ಕಲಿನಿಂದ ಸಪೋರ್ಟ್ ಮಾಡಿದ್ದಾರೆ. ಇದನ್ನ ಏನು ಎಲ್ಲರೂ ಇವರಿಗೆ ಒಳ್ಳೆ ಹೆಸರು ಇದೆಯಲ್ಲ ಹಾಳು ಮಾಡಬೇಕು, ಮುಂದೆ ನಾವು ಜನಗಳ ಮುಂದೆ ಹೋಗ್ಬೇಕು ಅಂತಂದ್ರೆ ಏನೋ ಇವ್ರು ಮಾಡಬೇಕು ಅಂತೇಳಿ ಇವರು ಈ ತರ ತಪ್ಪು ಮಾಡಿ ಜನರ ಮಧ್ಯದಲ್ಲಿ ಜನಗಳ ತೀರ್ಮಾನ ಮಾಡ್ತಾರೆ. ನೆಕ್ಸ್ಟ್ ಇಯರ್ ಎಲೆಕ್ಷನ್ ಇದೆ. ಆದ್ರೆ ನನ್ನ ಮೇಲೆ ಏನೀಗ ಆರೋಪ ಮಾಡಿ ಸುಳ್ಳು ಆರೋಪ ಮಾಡಿದ್ದಾರೆ. ಈಗ ನೋಡಿ, ಈಗ ಕಿಶೋರ್ ಜೋಶಿ ಅವರು ಚುನಾವಣಾಧಿಕಾರಿಗಳು ಅಂದ್ರೆ ಆಡಳಿತಾಧಿಕಾರಿ ಅವರು ಖರ್ಚು ಮಾಡಿರ್ಬೇಕು ನನಗೆ ಸಂಬಂಧ ಇದೆ. ಯಾಕಂದ್ರೆ ಅವ್ರು 99 ಲಕ್ಷ ಮಾಡಿದ್ರೆ ನನಗೂ ಸಂಬಂಧ ಇಲ್ಲ. ಮೊನ್ನೆ ನಮ್ಮ ಸ್ನೇಹಿತರ ಪಾಪ ನೀವು ಬಂದಿದ್ರೆ ಈಗ ನಾನು ಹೇಳಿದ್ರೆ ನೀವು ಬರೀಬೇಕು, ಹಂಗೆ ಅವತ್ತು ಅವ್ರು ಹೇಳಿದ್ರೆ ನಮ್ಮ ಕೆಲವು ಪೇಪರ್ನಲ್ಲಿ ಬರೆದಿದ್ದಾರೆ. ಅವಾಗ ಏನಾಗಿದೆ, ಅದನ್ನ ಇವರ ಕಿಶೋರ್ ಜೋಶಿ ದಾಸಪತ್ರ ಶಾಮಿಲ್ ಆಗಿ ಲೂಟ್ ಹೊಡಿತಾವ್ರೆ ಅಂತ ಹೆಂಗೆ ಸಾಧ್ಯ? ಅದು ಇದು ತಪ್ಪು ಮಾಹಿತಿ ಇದೆ ಅಂತ ನಾನು ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಇದು ನಾನು ನಮ್ಗೆ ಹೇಳ್ತೇನೆ. ಆಮೇಲೆ ಎಲ್ಲೂ ಕೂಡ ನನ್ನ ಅವಧಿಯಲ್ಲಿ ಪ್ರಾಮಾಣಿಕವಾಗಿ ಕಲ್ಯಾಣ ಸಂಸ್ಥೆ ಕೆಲಸ ಮಾಡಿದ್ದೀನಿ. ನಾನು ಮುಂದೆ ಕೂಡ ಈಗಲೂ ಕೂಡ ನಾನೇನು ಮಾಡ್ತಾ ಇದ್ದೀನಿ ಅಂದ್ರೆ, ನಾವೀಗ ಈಗ ಸಾರ್ವಜನಿಕ ಜೀವನದಲ್ಲಿ ಬಂದಾಗ ಈಗಲೂ ಕೂಡ ನಾನೀಗ ಕರ್ನಾಟಕ ರಾಜ್ಯ ನೌಕರರ ಒಕ್ಕೂಟದಲ್ಲೂ ಕೂಡ ಈಗ ಆಲ್ರೆಡಿ ನಾನು ಅಧ್ಯಕ್ಷ ಆಗಿದ್ದೇನೆ. ಜೊತೆಗೆ ನಮ್ಮ ಅಹಿಂದ ಚಳವಳಿ ಈಗ ನಾವು ಮೂರ್ತಿ ಸಾಹೇಬರ ನೇತೃತ್ವದಲ್ಲಿ ಮಾಡಿದರೆ ಅಲ್ಲೂ ಕೂಡ ಅವರು ಚೀಫ್ ಮುಖ್ಯ ಸಂಚಾಲಕರಿದ್ದರೆ ನಾನು ಕೂಡ ರಾಜ್ಯ ಸಂಚಾಲಕನಾಗಿ ಅಲ್ಲೂ ಕೂಡ ಸಾಮಾಜಿಕ ಇದರಲ್ಲಿ ನಾನು ತೊಡಗಿಸ್ಕೊಂಡಿದ್ದೇನೆ. ನನ್ನ ಒಂದು ತೊಡಗಿಸ್ಕೊಂಡಿದ್ದನ್ನ ಇದಕ್ಕೆ ಮಸಿ ಬಳಿಬೇಕು, ಇದನ್ನ ನೋಡಿ ನಾವು ಸಹಿಸಲಾರದೆ ಹೊಟ್ಟೆ ಉಳಿಗೋಸ್ಕರ ನನ್ನ ತೇಜ ಮಾಡಬೇಕು ಅನ್ನೋದೇ ಒಂದು ಉದ್ದೇಶದಿಂದ ಇವರು ನಮ್ಮಲ್ಲಿ ಈಗ ಜಿ ಸುರೇಶ್ ಅಂತ ಅಂದ್ಬಿಟ್ಟು ನಮ್ಮಲ್ಲಿ ಲೈವ್ ಮೇಲೆ ಇದ್ದಾರೆ ಹುಣಸೂರಿನಲ್ಲಿ. ಆಕ್ಚುಲಿ ಆ ಹುಣಸೂರಿನಲ್ಲಿ ಇದ್ದಾಗ ಇದೇ ಗುರುಲಿಂಗಯ್ಯ ಕುಮಾರ್ ಅವರೆಲ್ಲ ನಾವು ಜೊತೆಗಿದ್ದಾಗ ಅವರಿಗೆ ನೋಟಿಸ್ ಕೊಟ್ಟು, ನೋಟಿಸ್ ಆದಮೇಲೆ ನಮ್ಮ ಬೈಲಾ ಪ್ರಕಾರ ನಾವು ಏನೋ ಇದು ಡೊಮೆಸ್ಟಿಕ್ ಎನ್ಕ್ವೈರಿ ಕಮಿಟಿ ಅಂತ ಮಾಡಿ ಆ ಕಮಿಟಿ ರಿಪೋರ್ಟ್ ತಗೊಂಡು ಆ ಕಮಿಟಿ ರಿಪೋರ್ಟ್ ಅವನು ನಮ್ಗೆ ಸರಿ ಸ್ಪಂದಿಸಿದೆ ಅಂತ ನಮಗೆ ರಿಪೋರ್ಟ್ ಕೊಡ್ತಾರೆ. ಆ ರಿಪೋರ್ಟ್ ಮೇಲೆ ಇದೇ ಗುರುಲಿಂಗಯ್ಯ ಯಾಕಂದ್ರೆ ಜನರಲ್ ಸೆಕ್ರೆಟರಿ ಸೈನ್ ಹಾಕ್ಬೇಕಲ್ಲ, ನಾನು ನೋಡಿ ಹಿಂಗಾಗಿದೆ ಅವಾಗ ಮಾಡಿ ಅಂದಾಗ ನಾವೆಲ್ಲರೂ ಸಹ ಒಮ್ಮತದಿಂದ ಅವನ್ನ 6 ವರ್ಷಗಳ ಕಾಲ ಅವನ್ನ ನಮ್ಮ ಮೆಂಬರ್ಶಿಪ್ ತೆಗೆದಿದ್ದೇವೆ. ಈಗ ಆಲ್ರೆಡಿ ನಾವು ನಮ್ಮ ಸಂಘದ ಸದಸ್ಯ ಅಲ್ಲ, ಆದರೂ ಕೂಡ ಏನು ಮಾಡ್ತಾರೆ ನನ್ನ ಮೇಲೆ ಇವ್ರು ಏನು ಮಾಡೋದು ಮತ್ತೆ ಈಗ ಲೋಕಾಯುಕ್ತಕ್ಕೆ ಸುಮ್ಮನೆ ಎಲ್ಲ ಸಿಕ್ತದಲ್ಲಿ ಅರ್ಜಿ ಕೊಡಿಸ್ತಾ ಇರ್ತಾರೆ. ಆವಾಗ ನಾವು ಇದನ್ನ ಮಾಡ್ತಾ ಇರೋದು. ಆಮೇಲೆ ಅವನಿಗೆ ಪಾಪ ಅವ್ನು ಗೊತ್ತಿಲ್ಲ. ಇಷ್ಟೆಲ್ಲ ಮಾಡಿ ಮೊನ್ನೆನೂ ಕೂಡ ನೋಡಿ ಮೈಸೂರಿನಲ್ಲಿ ಲೋಕಾಯುಕ್ತಕ್ಕೆ ಲೆಟರ್ ಕೊಡ್ತಾರೆ. ಲೋಕಾಯುಕ್ತಕ್ಕೆ ಲೆಟರ್ ಕೊಡ್ಬೇಕಾದ್ರೆ ಏನು ಮಾಡಬೇಕಾಯ್ತು, ನಾವು ನಿವೃತ್ತಿ ಆದಾಗ ಕೊಡ್ಬೇಕಾಗಿತ್ತು ಅವನು. ಯಾಕಂದ್ರೆ ಅವಾಗ ಗುರುಲಿಂಗಯ್ಯ ಮತ್ತೆ ಕುಮಾರ್ ಅವನ GS ಮತ್ತೆ ಪ್ರೆಸಿಡೆಂಟ್ ಮೋಹನ್ ಕುಮಾರ್ ಅಧ್ಯಕ್ಷರಿದ್ರು, ಅವಾಗ ಕೊಡ್ಬೋದಾಗಿತ್ತು. ಅವಾಗ ಕೊಡ್ದೇನೆ ಈಗ ಇವರು ಅಧಿಕಾರ ಮುಗಿಸಿ ಮನೆಗೆ ಬಂದ ಮೇಲೆ ಇವರು ಈಗ ಹೋಗಿ ಅದಕ್ಕೆ ಲೆಟರ್ ಕೊಡಿಸಿ ಈಗ ಇವರು ಇದ್ದಾಗ ಮಾತ್ರ ಇವ್ರಿಗೆ ಹೆಸರು ಬರ್ಬೇಕಾಯ್ತು. ಈಗ ಬಿಲ್ಡಿಂಗು ಈಗ ಮಾಡುವ ದುರುದ್ದೇಶದಿಂದ ಇವರು ಆ ಪಾಪ ಅವನ್ನ ಯಾರೋ ಸುರೇಶನ್ನ ಮುಂದೆ ಇಟ್ಕೊಂಡು ಈಗ ಮಾಡಿ ಈಗ ಮೂಡಗೆ ಒಂದು ಲೆಟರ್ ಕೊಡ್ತಾರೆ. ಆ ಲೆಟರ್ ಲೋಕಾಯುಕ್ತರು ಆ ಮೂಡಗೆ ಲೆಟರ್ ಕೊಡ್ತಾರೆ. ಅಲ್ಲೂ ಕೂಡ ನನ್ನ ಹೆಸರನ್ನೇ ಬರೀತಾನೆ. ಯಾಕಂದ್ರೆ ಈಗ ನಾನು ಈಗ ಇದ್ದವ್ರನ್ನ ಹೆಸರು ಬರೀಬೇಕು, ಈಗ ಕೊಡ್ಬೇಕಾರೆ ಈಗ ಬಿಟ್ಬಿಟ್ಟು ನನ್ನ ಹೆಸರು ಕೊಟ್ಟು ಬಂದು ಅದರ ಮೇಲೆ ಮೂಡದವರು ನನ್ನ ಲೆಟರ್ ಕೊಟ್ಟು ಈಗ ಆಕ್ಚುಲಿ ನಿಜವಾಗ್ಲೂ ಸಾರ್ವಜನಿಕರಿಗೆ ಮತ್ತೆ ನಮ್ಮ ನೌಕರರಿಗೆ ಅನುಕೂಲ ಆಗಲಿ ಅಂತ ಮಾಡಿದ ಭವನ ಈಗ ನೋಟಿಸ್ ಕೊಟ್ಟು ಸ್ಥಗಿತ ಆಗಿದೆ. ಅದು ನಿಜವಾಗ್ಲೂ ಕೂಡ ನನಗೆ ಭಾರಿ ನೋವನ್ನ ತರ್ತದೆ. ಯಾಕಂದ್ರೆ ಭಾರಿ ಹೋರಾಟ ಮಾಡಿ ನಮ್ಮ ಕನಸನ್ನ ಅಲ್ಲೊಂದು ಭವನ ಮಾಡಿ ಎಲ್ಲರೂ ಬಂದಲ್ಲಿ ಟೂರಿಸಂ ಪ್ಲೇಸ್ ಉಳ್ಕೊಳ್ಳಿ ಅನ್ನೋದು ಕನಸ್ಕೊಂಡಿದ್ವಿ. ಅದು ನಿಂತಿದೆ. ಆ ನೋವಿನಿಂದ ನಿಜ ನಾನು ಭಾರಿ ಬೇಸರ ಆಗಿದೆ. ಅದು ಏನು ಅದನ್ನು ನಾವು ಲೀಗಲ್ ಮಾಡಿದ್ವಿ, ನಾವು ಯಾವುದೇ ಕೂಡ ಅದನ್ನ ನಾವು ವೈಲೇಷನ್ ಮಾಡಿಲ್ಲ. ಆಮೇಲೆ ಅದೇ ಈಗ ಅವನು ಹೇಳಿದ್ರಲ್ಲ, ಆಮೇಲೆ ನಾವು ಆ ಉದ್ಘಾಟನೆ ಮಾಡಬೇಕು ಅಂತಂದ್ರೆ ನಾವು ಈಗ ನಾವು ಏನು
ಇದು ಬಂತೇಜಿಗಳನ್ನ ಮತ್ತೆ ಮೈಸೂರು ಜ್ಞಾನಪ್ರದ ಸ್ವಾಮೀಜಿಯವ್ರನ್ನ ಕರ್ಕೊಂಡು ಬಂದು ಅದ್ದೂರಿಯಾಗಿ ಒಂದು ದಿನವಲ್ಲ ಇಡೀ ರಾಜ್ಯದಿಂದ ಸಿಇಸಿಗಳು ಎಲ್ಲ ಜನಗಳನ್ನ ಕರೆಸಿ ಅಲ್ಲಿ ಆ ಒಂದು ಏನು ಆ ಶಂಕುಸ್ಥಾಪನೆಯನ್ನು ಮಾಡಿದ್ದೀವಿ. ಅದು ಒಳ್ಳೆ ರೀತಿ ಕೆಲಸ ನಡ್ಕೊ ಬಂದಿದೆ. ಈಗ ಅಂದರೆ ನಾನು ಬಂದು ಇವ್ರ ತನಕ ಇತ್ತು, ಈಗ ಇವರು ಲೆಟರ್ ಕೊಟ್ಟ ನಿಲ್ಸಿರೋದು ನಿಜವಾಗ್ಲೂ ಕೂಡ ನೋವು ಸಂಗತಿ. ಏನಾರ ಇವತ್ತು ಈ ಸಂಘ ಈ ಸ್ಥಿತಿಗೆ ಬರ್ಬೇಕು ಅಂದ್ರೆ ಅದಕ್ಕೆ ನಾನೊಂದು ಕಾರಣ ಅಲ್ಲ, ನನ್ನ ಮೇಲೆ ಗೂಬೆ ಕುಣಿಸಿ ನನ್ನ ಕೆಲಸ ಮಾಡಲಿಕ್ಕೆ ಮದುವೆ ಮಾಡಲಿಕ್ಕೆ ಪಾಪ ಇವ್ರನ್ನೆಲ್ಲ ಬಳಸ್ಕೊತಾ ಇದ್ದಾರೆ. ಅದಕ್ಕೋಸ್ಕರ ಅದನ್ನ ಸ್ಪಷ್ಟೀಕರಣ ಕೊಡಬೇಕು ಅಂತ ನಾನು ಕೂಡ ಇಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡಿ ತಮ್ಮ ಮುಂದೆ ಅದನ್ನ ಹೇಳ್ತಾ ಇದ್ದೇನೆ. ಅದಕ್ಕೋಸ್ಕರ ತಾವು ಈಗ ಏನಿದೆ ನಾನೇನಿಲ್ಲ ಅವರೆಲ್ಲ ಮಾಡಿರೋ ಅಲಿಗೇಷನ್ ಎಲ್ಲ ಸುಳ್ಳು ಅದೇ ಅಂತ ನಾನೀಗ ಹೇಳ್ತಾ, ಆಮೇಲೆ ಇನ್ನೊಂದೇನಂದ್ರೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ಅವನೇನ್ ಮಾಡ್ತಾ ಇರ್ತಾನೆ ಅಂದ್ರೆ ಅವನ ಜಿ ಸುರೇಶ ಸುಮ್ಮನೆ ಇರ್ತೀನಿ ಅಂತ ಅಂದ್ಬಿಟ್ಟು ಏನು ಸುಮ್ಮನೆ ಇಲ್ಲದ ಯಾಕೆ ಈಗ ಅವರು ಕೋರ್ಟಲ್ಲಿ ಇದ್ಮೇಲೆ ಅದು ಹೆಂಗೆ ಸರ್ ಒಂದ್ಸರಿ ನೇರ್ ಕೊಟ್ಟು ಇದೆಲ್ಲ ಕೋರ್ಟಲ್ಲಿ ನಡೀತಾರೆ. ಕೋರ್ಟಲ್ಲಿ ನಡೀತದೆ ಮತ್ತೆ ಸಿಕ್ತವ್ರಲ್ಲಿ ಆಕಾಂಕ್ಷೆ ಕೊಡ್ತಾರೆ. ಕೋರ್ಟಲ್ಲಿ ತೀರ್ಮಾನ ಮಾಡಿಬಿಟ್ರೆ ತಪ್ಪಿದ್ರೆ ನಮ್ಗೆಲ್ಲ ಪನಿಷ್ಮೆಂಟ್ ಮಾಡ್ತಾರೆ. ಅದನ್ನ ಬಿಟ್ಬಿಟ್ಟು ಇವನು ಎಲ್ಲ ಕಡೆ ಇವರು ಈಗ ಅವನ ರಾಜ್ಕುಮಾರ್ AW ಇದ್ದಾನೆ, ಯಾಕೆಂದ್ರೆ ಅವನಿಗೆ ಅವ್ನಿಗೆ ಅಧಿಕಾರ ಬೇಕಲ್ಲ, ತಪ್ಪು ಮಾಡ್ಬಿಟ್ಟು ಅವನ ಇವಾಗೆಲ್ಲ ಒಳ್ಳೆ ತಂದು ಸಪೋರ್ಟ್ ಮಾಡ್ಕೊಂಡು ಮಾಡ್ತಾ ಇದ್ದಾನೆ. ಇದು ಅವನಿಗೆ ಶೋಭೆ ತರುವುದಂತಲ್ಲ, ಯಾಕಂದ್ರೆ ಸರ್ವಿಸ್ ಇದ್ದನು ಹಿಂದೆ ಹಿರಿಯವರು ಬಹಳ ಕಷ್ಟದಲ್ಲಿ ಸಂಸ್ಥೆ ಕಟ್ಟಿದ್ದಾರೆ. ನಾವು ನಮ್ಮ ಕೈಲಾದಷ್ಟು ಇವ್ರನ್ನೆಲ್ಲ ಜೊತೆ ಕೊಡಿ ಸಂಸ್ಥೆನ ಉತ್ತಮ ಮಟ್ಟಕ್ಕೆ ತಂದಿದ್ದೀವಿ. ಇವರು ಕೂಡ ಈಗಾಗಲೇ ಇರ್ತಕ್ಕಂಥ ಕಮಿಟಿ ಅಧಿಕೃತವಾಗಿದೆ. ಇವರೇನಂದ್ರೆ ಸ್ವಯಂ ಘೋಷಿತ ಅಧ್ಯಕ್ಷ ಮೋಹನ್ ಕುಮಾರ್ ಅಂತ ಸುಳ್ಳದು. ಯಾಕಂದ್ರೆ ಮಹಿಳಾ ಪ್ರಕಾರ ನಾನು ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೇನೆ. ಇವನು ಮಾಡಿರೋದು ದುರ್ಲಿಂಗಯ್ಯ ಮಾಡಿರೋದು ತಪ್ಪು, ಅವ್ರು ಮಾಡಿರೋದು ಸ್ವಯಂ ಘೋಷಿತ. ಇದ್ರ ಜೊತೆಗೆ ಅವ್ನು ಏನ್ ಮಾಡಿದಾನೆ ಅಂದ್ರೆ ನಮ್ಮ ಬೈಲೋ ಪ್ರಕಾರ ಜನರಲ್ ಸೆಕ್ರೆಟರಿಗೆ ಯಾವುದೋ ಒಬ್ಬ ಸಿಇಸಿನ ನೇಮಕ ಮಾಡೋಕೆ ಅಧಿಕಾರ ಇಲ್ಲ. ಆದ್ರೂ ಕೂಡ ನಾನು ನಿವೃತ್ತಿ ಆದ ನಂತರ ಈ ಮಧ್ಯದಲ್ಲಿ ಸುಮಾರು 50ರಿಂದ 60 ಜನಕ್ಕೆ ತಾವು ಏನ್ ಮಾಡಿದಾನೆ ಅಂದ್ರೆ ಅವರೆಲ್ಲ ಸಿಇಸಿಗಳು ವಿವಿಧ ಪದಾಧಿಕಾರಿಗಳನ್ನ ನೇಮಕ ಮಾಡಿ ಏನೋ OM ಹಾಕಿದ್ದಾನೆ ಅಂತ ನಮಗೆ ಮಾಹಿತಿ ಇದೆ. ನಾನು ವಾಟ್ಸಪ್ ಕೆಲವೆಲ್ಲ ನಾನು ನೋಡಿದ್ದೀನಿ. ಇದು ಆಕ್ಚುಲಿ ಬೈಲಾಗಿ ಅಗೇನೆಸ್ಟ್ ಆಗಿದೆ. ಆಮೇಲೆ ಅದು ಕೂಡ ಅದು ಅನ್ಯಾಯನೂ ಕೂಡ ಅದು ಕಾನೂನು ಬಾಹ್ಯವಾಗಿರ್ತದೆ. ಅಕಸ್ಮಾತ್ ಅವನೇನೋ ಮಾಡಿದ್ರೆ ಅದು ನಿಜವಾಗ್ಲೂ ಕೂಡ ಸಂಘಕ್ಕೆ ಅದು ಒಳ್ಳೆ ಬೆಳವಣಿಗೆ ಅಲ್ಲ. ಯಾಕೆಂದ್ರೆ ಇವನ್ ಜೊತೆಲಿ ಇಡೀ ಅವಿರೋಧವಾಗಿ ಆಯ್ಕೆ ಆಗಿದ್ಮೇಲೆ ನಮ್ಮ ಜೊತೆನಲ್ಲಿ ಇವನ್ ಜೊತೆಲಿ ನಾನು ನಿವೃತ್ತಿ ಅನ್ನೋ 1 ವರ್ಷ ಇದ್ನಲ್ಲ ಸರ್, ಅವನ ಪ್ರಕಾರ ಮೀಟಿಂಗ್ ಕರೆದು ಅವ್ನು ಏನೇನು ಬೇಕೋ ಮಾಡ್ಕೋಬೋದಾಗಿತ್ತು. ಇವ್ನು ಮಾಡಿಲ್ಲ ಅಂದ್ರೆ ಇವ್ನು ಮಾಡೋದು ಜನ ನಮ್ಮ ಪದಾಧಿಕಾರಿಗಳಿಗೆ ಅವ್ರಿಗೆ ಸರಿ ಇಲ್ಲ, ಇವನು ಸರಿ ಇಲ್ಲ ಅಂತ ಏನು ಮಾಡಿದ್ರು ಸಪೋರ್ಟ್ ಮಾಡಲಿಲ್ಲ. ಅದು ಬಿಟ್ಬಿಟ್ಟು ಇವನು ಆಲ್ಟರ್ನೇಟಿವ್ ಒಂದು ಇನ್ನೊಂದು ಟೀಮ್ ರೆಡಿ ಮಾಡ್ಕೋಬೇಕು ಅಂತೇಳಿ ಬೈಲ ಎಗನೆಸ್ಟ್ ಮಾಡಿದಲ್ಲ, ಅದು ತಪ್ಪು. ಈ ಒಂದು ನಿಟ್ಟಿನಲ್ಲಿ ಹಿಂಗಾಗಿದೆ. ದಯವಿಟ್ಟು ಇದನ್ನ ತಾವೆಲ್ಲರೂ ಕೂಡ ಆಮೇಲೆ ಜೊತೆಗೆ ಇವೇನಂದ್ರೆ ಈಗ ನಮ್ಮ ಜಿ ಸುರೇಶ್ ಇದ್ದಾನಲ್ಲ, ಅವ್ನು ಇನ್ನೊಂದು ಪಾಯಿಂಟ್ ಅವ್ನೇನಪ್ಪ ಅಂದ್ರೆ ನಾನು ಹೋಗ್ಯಪ್ಪ ಅವ್ನಿಗೆ ಯಾಕೆ ತೊಂದರೆ ಕೊಡ್ಬಾರ್ದು ಅಂತ ಸುಮ್ಮನಿದ್ದೆ. ಅವನು ಆಕ್ಚುಲಿ ಅವನು ಈಗ ಅಲ್ಲಿ ಏನು ಕೆಲಸ ಮಾಡಿದ್ದಾನೆ, ಅವ್ರ ತಂದೆನೂ ಕೂಡ ಗೋಪಾಲ್ ನಾಯಕ್ ಅಂತ ಅಂದ್ಬಿಟ್ಟು ನಮ್ಮ ಇಲಾಖೆ ನಿವೃತ್ತಿ ಆಗಿದ್ದಾರೆ. ಅವರ SR ನಲ್ಲಿ OBC ಸಂಬಂಧಪಟ್ಟ ಬ್ಯಾಕ್ವರ್ಡ್ ಕಮಿಟಿ ಸಂಬಂಧಪಟ್ಟದ್ದು ಅಂತ ಇದೆ. ಅದನ್ನ ಕೂಡ ಸಮುದಾಯಕ್ಕೆ ಸೇರ್ತೀನಿ ಅಂತ ಹೇಳಿ ಸುಮಾರು 2-3 ಪ್ರಮೋಷನ್ ತಗೊಂಡಿದ್ದಾನೆ. ಇವನು 2-3 ಪ್ರಮೋಷನ್ ತಗೊಂಡೆ ಸುಳ್ಳು ಹೇಳಿ ತಗೊಂಡಿರೋದು. ನಿಜವಾದ ST ಸಮುದಾಯದ ನೌಕರರಿಗೆ ಅನ್ಯಾಯ ಆಗಿಲ್ವಾ? ಇದನ್ನ ಮಾಡೋದು ತಪ್ಪಲ್ವಾ? ಇಷ್ಟೆಲ್ಲ ನ್ಯಾಯಗಳು ಇವನು ಇದನ್ನ ಮಾಡಿರೋ ತಪ್ಪಲ್ವಾ? ಅದನ್ನು ಕೂಡ ಮಾಡಿದ್ದಾರೆ.